ನಿಜವಾಗ್ಲೂ ತುಂಬ ನನಗೆ ಫಸ್ಟ್ ಟೈಮ್ ನೋಡೋದಕ್ಕಿಂತ ಈ ಟೈಮ್ ನೋಡಿದಾಗ ಇನ್ನೂ ಒಂದು ಯಾಕೆ ಮಕ್ಕಳ ಜೊತೆ ನೋಡಿದಾಗ ಏನಾಗುತ್ತೆ ನನಗೆ ಐ ಕುಡ್ ಫೀಲ್ ಮೈ ಫಾದರ್ ಮದರ್ ಆಮೇಲೆ ನಮ್ಮ ಅಪ್ಪು ಇರ್ಬೋದು ಎಲ್ಲರ ಜೊತೆ ಎಲ್ಲರೂ ಹಂಗೆ ಫ್ಲ್ಯಾಶಸ್ ಬಂದ್ಬಿಟ್ಟು ಹೋಗ್ತಾರೆ. ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಲೈಫ್ಲಿ. ಬಟ್ ಲೈಫ್ ಶುಡ್ ಲೀಡ್. ಬಟ್ ಅದು ಹೆಂಗೆ ಲೀಡ್ ಆಗಬೇಕು ಅನ್ನೋದನ್ನ ಭಾಳ ಅದ್ಭುತವಾಗಿ ವಂಶಿ ತೋರಿಸಿರೋದು. ಇವತ್ತು ನೋಡಿದಾಗ ಇನ್ನೂ ಆ ಕುತೂಹಲ ಜಾಸ್ತಿ ಆಯಿತು. ಆಮೇಲೆ ಮಕ್ಕಳು ಎಸ್ಪೆಷಲಿ ಮಕ್ಕಳು ನೆನ್ನೆ ಒಂದು ಶೋಲ್ಲಿ ಅಷ್ಟೇ ಬರೀ ಮಕ್ಕಳು ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂಕಲ್, ಅವರು ವಂಶಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಏನೋ ಅಂದರೆ ಒಂದು ಮಕ್ಕಳು ಒಂದು 7-8 ವರ್ಷದ ಮಗು ಅಷ್ಟು ಚೆನ್ನಾಗಿ ಅಸೆಸ್ ಮಾಡ್ತಿದೆ ಅಂದರೆ ಅದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಬಟ್ ಇವತ್ತೇನು ನಮ್ಮ ಫ್ಯಾಮಿಲಿ ಆಡಿಯನ್ಸ್ ಬರಬೇಕಂತ ನನಗೆ ಭಾಳ ಖುಷಿ ಆಯಿತು. ಐ ಥಿಂಕ್ ಈ ಥರ ಒಂದು ವಿಭಿನ್ನವಾದ ಸಿನಿಮಾನ ಜನ ಐ ಥಿಂಕ್ ಸ್ವೀಕರಿಸಿದ್ರೆ ಭಾಳ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಇದು ಅಂತ. ಯಾಕಂದರೆ ಈ ರೀತಿ ಸಿನಿಮಾಗಳು ಬರುತ್ತೆ. ಈ ರೀತಿ ಏನಂತೀವಿ ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ ಕ್ವಾಲಿಟಿ ವಿಲ್ ಇಂಪ್ರೂವ್ ಅನ್ನೋದು ನಮ್ಮ ಭಾವನೆ. ಇಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಒಂದು ಪಾರ್ಟ್ ಆಫ್ ದ ಫಿಲ್ಮ್. ನಾವು ಅದು ಭಾಳ ಖುಷಿಯಾದ ವಿಷಯ ಏನಂದರೆ ಆ ಮೈನ್ ಕ್ಯಾರೆಕ್ಟರ್ಗೆ ಪಕ್ಕದಲ್ಲಿರೋ ಒಂದು ಅಂದರೆ ಸೇವ್ ಮಾಡೋಂಥ ಕ್ಯಾರೆಕ್ಟರ್ನ ಭಾಳ ಅದ್ಭುತವಾಗಿ ಕ್ಯಾಮಿಯೋ ಮಾಡಿದ್ದಾರೆ. ಐ ಥಿಂಕ್ ವಂಶಿ ನನಗೆ ಪರ್ಸ್ನಲಿ ಐ ಲೈಕ್ ದಟ್ ಬಾಯ್ಸ್ ಪರ್ಫಾರ್ಮೆನ್ಸ್. ಇಡೀ ಸಿನಿಮಾನ ಭಾಳ ಚೆನ್ನಾಗಿ, ಯಾಕಂದರೆ ಅಷ್ಟು ಈಸಿ ಅಲ್ಲ ಇಂಥ ರೋಲ್ ಮಾಡಿ ಒಬ್ಬ ಫಸ್ಟ್ ಟೈಮ್ ಬರೋ ಹೀರೋ ಬಂದ್ಬಿಟ್ಟು ಇಷ್ಟು ಮಟ್ಟಿಗೆ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋದಿದೆಯಲ್ಲ ಭಾಳ ಕಷ್ಟ. ಅದು ಮಕ್ಕಳನ್ನ ಕ್ಯಾಪ್ಚರ್ ಮಾಡೋದು ಭಾಳ ಕಷ್ಟ. ಬಟ್ ಈ ಸಿನಿಮಾ ಮೂಲಕ ಅದು ಮಾಡಿರೋದು ನನಗೆ ತುಂಬ ಖುಷಿಯಾಗಿದೆ. ಏನಿಲ್ಲ, ನಾವು ಮಕ್ಕಳ ಜೊತೆ ಮಕ್ಕಳಾಗಿದ್ಬಿಡ್ತೀವಿ ಅಷ್ಟೇ. ಅದೊಂದು ಆಪರ್ಚುನಿಟಿ ನಮಗೆ. ನಿಜವಾಗ್ಲೂ ತುಂಬ ನನಗೆ ಫಸ್ಟ್ ಟೈಮ್ ನೋಡೋದಕ್ಕಿಂತ ಈ ಟೈಮ್ ನೋಡಿದಾಗ ಇನ್ನೂ ಒಂದು ಯಾಕೆ ಮಕ್ಕಳ ಜೊತೆ ನೋಡಿದಾಗ ಏನಾಗುತ್ತೆ ನನಗೆ ಐ ಕುಡ್ ಫೀಲ್ ಮೈ ಫಾದರ್ ಮದರ್ ಆಮೇಲೆ ನಮ್ಮ ಅಪ್ಪು ಇರ್ಬೋದು ಎಲ್ಲರ ಜೊತೆ ಎಲ್ಲರೂ ಹಂಗೆ ಫ್ಲ್ಯಾಶಸ್ ಬಂದ್ಬಿಟ್ಟು ಹೋಗ್ತಾರೆ. ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಲೈಫ್ಲಿ. ಬಟ್ ಲೈಫ್ ಶುಡ್ ಲೀಡ್. ಬಟ್ ಅದು ಹೆಂಗೆ ಲೀಡ್ ಆಗಬೇಕು ಅನ್ನೋದನ್ನ ಭಾಳ ಅದ್ಭುತವಾಗಿ ವಂಶಿ ತೋರಿಸಿರೋದು. ಇವತ್ತು ನೋಡಿದಾಗ ಇನ್ನೂ ಆ ಕುತೂಹಲ ಜಾಸ್ತಿ ಆಯಿತು. ಆಮೇಲೆ ಮಕ್ಕಳು ಎಸ್ಪೆಷಲಿ ಮಕ್ಕಳು ನೆನ್ನೆ ಒಂದು ಶೋಲ್ಲಿ ಅಷ್ಟೇ ಬರೀ ಮಕ್ಕಳು ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂಕಲ್, ಅವರು ವಂಶಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಏನೋ ಅಂದರೆ ಒಂದು ಮಕ್ಕಳು ಒಂದು 7-8 ವರ್ಷದ ಮಗು ಅಷ್ಟು ಚೆನ್ನಾಗಿ ಅಸೆಸ್ ಮಾಡ್ತಿದೆ ಅಂದರೆ ಅದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಬಟ್ ಇವತ್ತೇನು ನಮ್ಮ ಫ್ಯಾಮಿಲಿ ಆಡಿಯನ್ಸ್ ಬರಬೇಕಂತ ನನಗೆ ಭಾಳ ಖುಷಿ ಆಯಿತು. ಐ ಥಿಂಕ್ ಈ ಥರ ಒಂದು ವಿಭಿನ್ನವಾದ ಸಿನಿಮಾನ ಜನ ಐ ಥಿಂಕ್ ಸ್ವೀಕರಿಸಿದ್ರೆ ಭಾಳ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಇದು ಅಂತ. ಯಾಕಂದರೆ ಈ ರೀತಿ ಸಿನಿಮಾಗಳು ಬರುತ್ತೆ. ಈ ರೀತಿ ಏನಂತೀವಿ ವಿಭಿನ್ನವಾದ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ ಕ್ವಾಲಿಟಿ ವಿಲ್ ಇಂಪ್ರೂವ್ ಅನ್ನೋದು ನಮ್ಮ ಭಾವನೆ. ಇಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಒಂದು ಪಾರ್ಟ್ ಆಫ್ ದ ಫಿಲ್ಮ್. ನಾವು ಅದು ಭಾಳ ಖುಷಿಯಾದ ವಿಷಯ ಏನಂದರೆ ಆ ಮೈನ್ ಕ್ಯಾರೆಕ್ಟರ್ಗೆ ಪಕ್ಕದಲ್ಲಿರೋ ಒಂದು ಅಂದರೆ ಸೇವ್ ಮಾಡೋಂಥ ಕ್ಯಾರೆಕ್ಟರ್ನ ಭಾಳ ಅದ್ಭುತವಾಗಿ ಕ್ಯಾಮಿಯೋ ಮಾಡಿದ್ದಾರೆ. ಐ ಥಿಂಕ್ ವಂಶಿ ನನಗೆ ಪರ್ಸ್ನಲಿ ಐ ಲೈಕ್ ದಟ್ ಬಾಯ್ಸ್ ಪರ್ಫಾರ್ಮೆನ್ಸ್. ಇಡೀ ಸಿನಿಮಾನ ಭಾಳ ಚೆನ್ನಾಗಿ, ಯಾಕಂದರೆ ಅಷ್ಟು ಈಸಿ ಅಲ್ಲ ಇಂಥ ರೋಲ್ ಮಾಡಿ ಒಬ್ಬ ಫಸ್ಟ್ ಟೈಮ್ ಬರೋ ಹೀರೋ ಬಂದ್ಬಿಟ್ಟು ಇಷ್ಟು ಮಟ್ಟಿಗೆ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋದಿದೆಯಲ್ಲ ಭಾಳ ಕಷ್ಟ. ಅದು ಮಕ್ಕಳನ್ನ ಕ್ಯಾಪ್ಚರ್ ಮಾಡೋದು ಭಾಳ ಕಷ್ಟ. ಬಟ್ ಈ ಸಿನಿಮಾ ಮೂಲಕ ಅದು ಮಾಡಿರೋದು ನನಗೆ ತುಂಬ ಖುಷಿಯಾಗಿದೆ. ಏನಿಲ್ಲ, ನಾವು ಮಕ್ಕಳ ಜೊತೆ ಮಕ್ಕಳಾಗಿದ್ಬಿಡ್ತೀವಿ ಅಷ್ಟೇ. ಅದೊಂದು ಆಪರ್ಚುನಿಟಿ ನಮಗೆ.